ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ನಾಳೆ ಬೆಳಿಗ್ಗೆ ನೀವು ಹೇಳ್ತೀರಾ, ಆದರೆ ಆಫೀಸ್ಗೆ ಹೋಗೋ ಟೆನ್ಷನ್ ಇಲ್ಲ, ಬಾಸ್ ಬೈತಾರೆ ಅನ್ನೋ ಭಯ ಇಲ್ಲ, ತಿಂಗಳ ಕಡೆಗೆ ಸಂಬಳ ಬರುತ್ತಾ ಇಲ್ವಾ ಅನ್ನೋ ಚಿಂತೆನೂ ಇಲ್ಲ. ಯಾಕಂದ್ರೆ ಜಗತ್ತಲ್ಲಿ ಕೆಲಸ ಅನ್ನೋದೇ ಇರಲ್ಲ. ಇದು ಯಾವುದೋ ಹಾಲಿವುಡ್ ಸಿನಿಮಾ ಕಥೆ ಅಲ್ಲ ವೀಕ್ಷಕರೇ, ಇದು ನಮ್ಮ ಮತ್ತು ನಿಮ್ಮ ಮುಂದಿನ ಫ್ಯೂಚರ್. ಜಗತ್ತಿನ ಟೆಕ್ ದಿಗ್ಗಜ, ಫ್ಯೂಚರಿಸ್ಟಿಕ್ ಐಡಿಯಾಗಳ ಸರದಾರ ಇಲಾನ್ ಮಸ್ಕ್ ಇತ್ತೀಚೆಗೆ ನಮ್ಮ ಭಾರತದ ಬಿಲಿಯನಿಯರ್, ಬೆಂಗಳೂರಿನ ಬಿಲಿಯನಿಯರ್ ನಿಖಿಲ್ ಕಾಮತ್ ಅವ್ರ ಜೊತೆಗೆ ಪಾಡ್ಕಾಸ್ಟ್ನಲ್ಲಿ ಒಂದು ಸ್ಫೋಟಕ ಐಡಿಯಾವನ್ನು ಶೇರ್ ಮಾಡಿದ್ದಾರೆ. ಕೇಳಿದ್ರು ಒಂದ್ಸಲಿ ಮೈ ಜುಮ್ಮನ್ನತ್ತೆ. ಇನ್ನೊಂದು 10-20 ವರ್ಷ ಕಾಯಿರಿ, ಕೆಲಸ ಅಥವಾ ಜಾಬ್ ಅನ್ನೋದು ಮನುಷ್ಯನಿಗೆ ಕೇವಲ ಒಂದು ಆಪ್ಷನ್ ಆಗಿ ಇರುತ್ತೆ, ಬದುಕೋಕೆ ಅನಿವಾರ್ಯ ಆಗಿರಲ್ಲ ಅಂತ ಹೇಳಿದ್ದಾರೆ ಇಲಾನ್ ಮಸ್ಕ್. ಹಾಗಿದ್ರೆ ಮನುಷ್ಯ ದುಡಿಮೆನೇ ಇಲ್ಲದೆ ಬದುಕೋದು ಹೇಗೆ? ಎಲ್ಲರೂ ರಾಜರ ಥರ ಬದುಕೋಕೆ ಸಾಧ್ಯನಾ? ಸುಮ್ಮನೆ ಇದ್ದು, ಅಥವಾ ಇದರ ಹಿಂದೆ ಮನುಕುಲವನ್ನೇ ಮುಗಿಸೋ ದೊಡ್ಡ ಪಿತೂರಿ ಇದೆಯಾ, ಅಪಾಯ ಇದೆಯಾ? ಬನ್ನಿ ಈ ವರದಿಯಲ್ಲಿ ಇಲಾನ್ ಮಸ್ಕ್ ಹೇಳಿದ ಆ ಫ್ಯೂಚರ್ ವರ್ಲ್ಡ್ ಹೇಗಿರುತ್ತೆ, ಏನಿದು ವರ್ಕ್ ಆ್ಯಸ್ ಎನ್ ಆಪ್ಷನ್ ಅಂದರೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಆ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಕೆಲಸ ಇನ್ನು ಕೇವಲ ಹವ್ಯಾಸ. ನಮಗೆಲ್ಲ ಗೊತ್ತಿರೋ ಹಾಗೆ ಝೀರೋದಾದ ಕೋ-ಫೌಂಡರ್ ನಿಖಿಲ್ ಕಾಮತ್ ಅವರು ಮಾಡೋ ಪಾಡ್ಕಾಸ್ಟ್ಗಳು ಸಿಕ್ಕಾಪಟ್ಟೆ ಫೇಮಸ್. ಇತ್ತೀಚೆಗೆ ಅವರು ಇಲಾನ್ ಮಸ್ಕ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು. ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ಬಗ್ಗೆ ಮಾತನಾಡ್ತಾ ಮಸ್ಕ್ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಪ್ರಸ್ತಾವ ಮಾಡಿದ್ರು. ನಾವಿಲ್ಲಿ ತನಕ ಅನ್ಕೊಳ್ತಾ ಇದ್ವಿ AI ಬಂದ್ರೆ ಡ್ರೈವರ್ ಕೆಲಸ ಹೋಗುತ್ತೆ, ಕಾರ್ಖಾನೆಯಲ್ಲಿ ಪ್ಯಾಕಿಂಗ್ ಮಾಡೋ ಕೆಲಸ ಹೋಗುತ್ತೆ ಅಂತ. ಆದರೆ ಮಸ್ಕ್ ಹೇಳ್ತಿರೋದು ಬೇರೆನೇ ಲೆವೆಲ್ನ ವಿಚಾರವನ್ನ. ಅವ್ರ ಪ್ರಕಾರ ಫ್ಯೂಚರ್ನಲ್ಲಿ ಯಾರಿಗೂ ಯಾವ ಕೆಲಸನೂ ಇರಲ್ಲ ಮಾಡೋಕ್ಕೆ. ಹಾಗಿದ್ರೆ ನಾವು ಏನು ಮಾಡೋದು ಅನ್ನೋ ಪ್ರಶ್ನೆಗೆ ಮಸ್ಕ್ ಹೇಳ್ತಾರೆ, ವರ್ಕ್ ವಿಲ್ ಬಿಕಮ್ ಎ ಹಾಬಿ. ಅಂದರೆ ಕೆಲಸ ಅನ್ನೋದು ಒಂದು ಹವ್ಯಾಸವಾಗಿ ಉಳ್ಕೊಳ್ಳುತ್ತೆ ಅಂತ. ಉದಾಹರಣೆಗೆ ನಿಮಗೆ ಪೇಂಟಿಂಗ್ ಮಾಡೋಕ್ಕೆ ಇಷ್ಟ ಇದ್ದರೆ ನೀವು ಪೇಂಟಿಂಗ್ ಮಾಡ್ಬೋದು, ಅಡುಗೆ ಮಾಡೋಕ್ಕೆ ಇಷ್ಟ ಇದ್ದರೆ ನೀವು ಮಾಡ್ಬೋದು. ಆದರೆ ಅದನ್ನೇ ಮಾಡಿ ಹೊಟ್ಟೆಪಾಡು ನೋಡ್ಕೋಬೇಕು ಅನ್ನೋ ರೂಲ್ಸ್ ನಿಮ್ಮ ಮುಂದೆ ಇರಲ್ಲ ಅಂತ. ಯಾಕಂದರೆ ಆ ಹೊಟ್ಟೆಪಾಡಿನ ಕೆಲಸ ಏನಿದೆ ಅದನ್ನು ಪೂರ್ತಿಯಾಗಿ AI ಮತ್ತು ರೋಬೋಟ್ಗಳು ನಿಮಗೋಸ್ಕರ ಮಾಡಿಕೊಡ್ತವೆ ಅಂತ. ಇದನ್ನು ನಾವು ಹಗುರವಾಗಿ ತಗೊಳ್ಳೋ ಹಾಗಿಲ್ಲ. ಮಸ್ಕ್ ಸುಮ್ಮನೆ ಗಾಳಿಲಿ ಗುಂಡು ಹೊಡೆಯೋ ಮನುಷ್ಯ ಅಲ್ಲ. ಪೇಪಾಲ್, ಟೆಸ್ಲಾ, ಸ್ಪೇಸ್ಎಕ್ಸ್, ನ್ಯೂರಾಲಿಂಕ್, ದಿ ಬೋರಿಂಗ್ ಕಂಪನಿ, ಹೈಪರ್ ಲೂಪ್, ಹೀಗೆ ಒಂದಕ್ಕಿಂತ ಒಂದು ಅಸಾಧ್ಯ ಅಂದ್ಕೊಂಡಿದ್ದನ್ನೆಲ್ಲ ಮಾಡಿ ತೋರಿಸ್ತಾ ಇರೋರು. ಅವ್ರು ಹೇಳ್ತಿದ್ದಾರೆ ಅಂದರೆ ಅದರ ಹಿಂದೆ ಬಲವಾದ ತರ್ಕ ಇದ್ದೇ ಇರುತ್ತೆ. ಮಸ್ಕ್ ಹೇಳ್ತಿದ್ದಾರೆ ಅಂದರೆ ಆಟೋಮೇಷನ್ ಸುನಾಮಿ, ಯಾರ ಕೆಲಸನೂ ಸೇಫ್ ಅಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ವೀಕ್ಷಕರೇ. ಒಂದು ಕಾಲ ಇತ್ತು, ಮನುಷ್ಯ ಹೊಲವನ್ನು ಉಳುಮೆ ಮಾಡೋಕೆ ಎತ್ತುಗಳನ್ನು ಬಳಸ್ತಾ ಇದ್ರು, ಭಾರ ಎತ್ತೋಕೆ ಪ್ರಾಣಿಗಳನ್ನು ಯೂಸ್ ಮಾಡ್ತಾ ಇದ್ರು. ಯಾವಾಗ ಟ್ರ್ಯಾಕ್ಟರ್ ಬಂತೋ, JCB ಬಂತೋ, ಕ್ರೇನ್ಸ್ ಬಂದವು, ಪ್ರಾಣಿಗಳ ಮಸಲ್ ಪವರ್, ದೈಹಿಕ ಶ್ರಮಕ್ಕೆ ಅಲ್ಲಿ ರಿಕ್ವೈರ್ಮೆಂಟ್ ಇಲ್ಲ. ಅಲ್ಲೆಲ್ಲ ಮಷಿನ್ಗಳು ಅದನ್ನು ರಿಪ್ಲೇಸ್ ಮಾಡಿ ಇನ್ನಷ್ಟು ಎಫಿಷಿಯೆಂಟ್ ಮಾಡಿದ್ವು, ಮನುಷ್ಯರ ಜೀವನವನ್ನು ಈಸಿ ಮಾಡಿದ್ವು. ಈಗ ನಡೀತಿರೋದು ನೆಕ್ಸ್ಟ್ ಲೆವೆಲ್ನ ಕ್ರಾಂತಿ. ಇದು ಬ್ರೈನ್ ಪವರ್ ರಿಪ್ಲೇಸ್ಮೆಂಟ್. ಅಲ್ಲಿ ಮಸಲ್ ಪವರ್ ರಿಪ್ಲೇಸ್ಮೆಂಟ್, ಇಲ್ಲಿ ಬ್ರೈನ್ ಪವರ್ ರಿಪ್ಲೇಸ್ಮೆಂಟ್. ನಿಮ್ಮ ಜೂನಿಯರ್ಸ್ ಅಥವಾ ಮಕ್ಕಳು ಇಂಜಿನಿಯರಿಂಗ್ ಓದ್ತಾ ಇದ್ರೆ ಇದನ್ನೊಮ್ಮೆ ಗಮನಿಸಿ. ಇವತ್ತು ಸಾಫ್ಟ್ವೇರ್ ಕೋಡಿಂಗ್ ಅನ್ನೋದು ಹೈಯೆಸ್ಟ್ ಪೇಯ್ಡ್ ಜಾಬ್. ಆದರೆ ಡೆವಿನ್ ಅಂತಹ AI ಟೂಲ್ಗಳು ಬಂದಿವೆ. ಒಬ್ಬ ಸಾಮಾನ್ಯ ಸಾಫ್ಟ್ವೇರ್ ಇಂಜಿನಿಯರ್ ಮಾಡೋ ಕೆಲಸವನ್ನು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಇನ್ನೂ ಪರ್ಫೆಕ್ಟ್ ಆಗಿ ಮಾಡ್ತಾ ಇದೆ ಆಲ್ರೆಡಿ. ಇನ್ನೊಂದು ಕಡೆ ಸೊರಾದಂತಹ AIಗಳು ಬಂದು ವಿಡಿಯೋ ಎಡಿಟರ್ಗಳ ನಿದ್ದೆ ಕದ್ದಿವೆ. ChatGPT, Gemini Pro ಬಂದು ಕಾಂಟೆಂಟ್ ರೈಟರ್ಗಳ ಕೆಲಸ ನುಂಗ್ ಹಾಕ್ತಿದೆ. ಅಷ್ಟೇ ಯಾಕೆ, ಅಮೆರಿಕದಲ್ಲಿ ಎಷ್ಟೋ ಲೀಗಲ್ ಕೇಸ್ಗಳನ್ನು ಸ್ಟಡಿ ಮಾಡೋಕೆ ಇವತ್ತು ಲಾಯರ್ಗಳ ಬದಲು AI ಬಳಸ್ತಾ ಇದ್ದಾರೆ. ಮಸ್ಕ್ ಹೇಳೋ ಪ್ರಕಾರ ಈಗಿನ್ನೂ ನಾವು AI ಯುಗದ ಬಿಗಿನಿಂಗ್ನಲ್ಲಿದ್ದೀವಿ, ಆರಂಭದಲ್ಲಿದ್ದೀವಿ. ಇನ್ನು ಶುರು ಅಷ್ಟೇ. ಇನ್ನು 10 ವರ್ಷದಲ್ಲಿ ಹ್ಯೂಮನಾಯ್ಡ್ ರೋಬೋಗಳು ಎಷ್ಟು ಅಡ್ವಾನ್ಸ್ ಆಗ್ತಾ ಇವೆ ಅಂದರೆ ಅವು ಮನೆ ಕಸ ಗುಡಿಸೋದ್ರಿಂದ ಹಿಡಿದು ಆಪರೇಷನ್ ಥಿಯೇಟರ್ನಲ್ಲಿ ಸರ್ಜರಿ ಮಾಡೋ ತನಕ ಎಲ್ಲ ಕೆಲಸವನ್ನು ಮನುಷ್ಯನಿಗಿಂತ ಚೆನ್ನಾಗಿ, ವೇಗವಾಗಿ, ಆ್ಯಕ್ಯುರೇಟ್ ಆಗಿ, ಸಕ್ಸಸ್ಫುಲ್ ಆಗಿ ಮಾಡ್ತವೆ. ಜೊತೆಗೆ ರೆಸ್ಟ್ ಬೇಡ, ನಿದ್ದೆ ಬೇಡ, ಏನೂ ಇಲ್ಲ. ಚಾರ್ಜ್ ಮಾಡಿ ಎಲೆಕ್ಟ್ರಿಸಿಟಿ ಕೊಟ್ಟರೆ ಸಾಕು, 24 ಗಂಟೆ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಇರ್ತವೆ. ಕಸ ಗುಡಿಸೋ ರೋಬೋಟ್ 24 ಗಂಟೆ ಕಸ ಗುಡಿಸ್ತಾನೆ ಇರುತ್ತೆ. ಕೋರ್ಟಲ್ಲಿ ವಾದ ಮಾಡೋ ರೋಬೋ ಲಾಯರ್ ಒಂದಾದ್ಮೇಲೆ ಒಂದು ಕ್ಲೈಂಟಿಗೆ ವಾದ ಮಾಡ್ತಾನೆ ಇರುತ್ತೆ. ನ್ಯೂಸ್ ಓದೋ ರೋಬೋ ಆ್ಯಂಕರ್ ಓದ್ತಾನೆ ಇರುತ್ತೆ ಎಷ್ಟು ಬೇಕಾದರೂ. ಗಂಟ್ಲು ನೋಯಲ್ಲ, ಕಣ್ಣಿಗೂ ಸುಸ್ತಾಗಲ್ಲ ಅದಕ್ಕೆ ಅಲ್ವಾ? ಹಾಗೆ ಸರ್ಜರಿ ಮಾಡ್ತಾ ಹೋಗುವ ರೋಬೋ ಡಾಕ್ಟರ್ ಸರ್ಜರಿ ಮಾಡ್ತಾನೆ ಇರುತ್ತೆ, ಇನ್ನಷ್ಟು ಎಫಿಷಿಯೆಂಟ್ ಆಗಿ ಮಾಡ್ತಾನೆ ಇರುತ್ತೆ. ಹೀಗಿರುವಾಗ ಮನುಷ್ಯರ ಅವಶ್ಯಕತೆ ಅಲ್ಲಿ ಯಾಕೆ ಬರುತ್ತೆ? ಲಾಜಿಕ್ ಅಲ್ವಾ? ಏನಿದು ಯೂನಿವರ್ಸಲ್ ಹೈ ಇನ್ಕಮ್? ಇಲ್ಲಿ ನಿಮಗೊಂದು ಭಾರಿ ಡೌಟ್ ಬರುತ್ತೆ. ಈಗ
ಅಲ್ರಿ, ರೋಬೋಗಳೇ ಎಲ್ಲ ಕೆಲಸ ಮಾಡಿದ್ರೆ ಮನುಷ್ಯರಿಗೆ ಕೆಲಸ ಇರಲ್ಲ, ಇಲ್ಲ ಅಂದರೆ ಸಂಬಳ ಇರಲ್ಲ, ಸಂಬಳ ಇಲ್ಲ ಅಂದರೆ ಜೀವನ ನಡೆಸೋದು ಹೇಗೆ, ಊಟಕ್ಕೆ ಎಲ್ಲಿಂದ ತರ್ತಾರೆ ಅಂತ. ಇದು ತುಂಬಾ ವ್ಯಾಲಿಡ್ ಪ್ರಶ್ನೆ. ಇದಕ್ಕೆ ಇಲಾನ್ ಮಸ್ಕ್ ಒಂದು ಅದ್ಭುತವಾದ ಎಕನಾಮಿಕ್ ಕಾನ್ಸೆಪ್ಟ್ ಹೇಳಿದ್ದಾರೆ. ಅದೇ ಯೂನಿವರ್ಸಲ್ ಹೈ ಇನ್ಕಮ್. ನೀವು ಇದನ್ನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ UBI ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. UBI ಅಂದರೆ ಸರ್ಕಾರ ಬೇಸಿಕ್ ಆಗಿ ಬದುಕೋಕ್ಕಾಗುವಷ್ಟು ಅಲ್ಪ ಸ್ವಲ್ಪ ಸಹಾಯ ಮಾಡೋದು. ಆದರೆ ಮಸ್ಕ್ ಹೇಳ್ತಿರೋದು ಯೂನಿವರ್ಸಲ್ ಹೈ ಇನ್ಕಮ್ ಬಗ್ಗೆ. ಇದರ ಲಾಜಿಕ್ ಸಿಂಪಲ್ ಆಗಿದೆ. ಯಾವುದೇ ಒಂದು ವಸ್ತುವಿನ ಬೆಲೆ ಯಾವಾಗ ಜಾಸ್ತಿ ಇರುತ್ತೆ, ಅದನ್ನು ತಯಾರು ಮಾಡೋಕ್ಕೆ ಖರ್ಚು ಜಾಸ್ತಿ ಇದ್ದಾಗಲ್ವೇ. ಈಗ ಒಂದು ಕಾರು ತಯಾರು ಮಾಡೋಕ್ಕೆ ಸಾವಿರಾರು ಜನ ಕೆಲಸಗಾರರು ಬೇಕು, ಅವರಿಗೆ ಸಂಬಳ ಕೊಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಅದಕ್ಕೆ ಕಾರಿನ ಬೆಲೆ ಅಷ್ಟು ಜಾಸ್ತಿ ಇರುತ್ತೆ. ಆದರೆ ಫ್ಯೂಚರ್ನಲ್ಲಿ ಜಸ್ಟ್ ಒಂದು ಬಟನ್ ಒತ್ತಿ ಆಟೋಮೇಟ್ ಮಾಡಿ ಹೋದರೆ ಸಾಕು ಫ್ಯಾಕ್ಟ್ರಿಗೆ, ಒಂದು ಮನುಷ್ಯನ ಒಳಗಡೆ ಇಲ್ಲ. ಮರುದಿನ ಒಂದು ಓಪನ್ ಮಾಡಿದಾಗ ಸಾವಿರಾರು ಕಾರುಗಳನ್ನು ಎಲ್ಲ ಆಟೋಮೇಷನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಪೇಂಟ್ ಮಾಡಿ ಇಡೋಕ್ಕಾದರೆ, ಎಲ್ಲ ರೋಬೋಗಳೇ ಮಾಡೋ ರೀತಿ ಆದರೆ ಕಾಸ್ಟ್ ಎಷ್ಟು ಕಮ್ಮಿ ಆಗುತ್ತೆ ಅಲ್ವಾ. ಕೇವಲ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಅಸೆಂಬಲ್ ಮಾಡೋದಲ್ಲ, ಅದಕ್ಕೆ ಬೇಕಾಗಿರೋ ಕಬ್ಬಿಣವನ್ನು, ಕಚ್ಚಾ ವಸ್ತುಗಳನ್ನು ಮೈನಿಂಗ್ ಮಾಡೋದ್ರಿಂದ ಹಿಡಿದು ಫ್ಯಾಕ್ಟ್ರಿಗೆ ತಂದು ರೆಡಿ ಮಾಡಿ ಆಮೇಲೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋ ತನಕ A to Z ಎಲ್ಲ ಕೆಲಸವನ್ನು ರೋಬೋಗಳೇ ಮಾಡಿದ್ರೆ. ಮಸ್ಕ್ ಆಲ್ರೆಡಿ ಅವರ ಎಲೆಕ್ಟ್ರಿಕ್ ಕಾರುಗಳನ್ನು ಹೋಮ್ ಡೆಲಿವರಿ ಕೊಡ್ತಾ ಇದ್ದಾರೆ. ಹೀಗೆ ಕಾರೇ ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೊಂಡು ನಾನು ಬಂದಿದ್ದೀನಿ ಅಂತ ಹಾರ್ನ್ ಹೊಡೆಯುತ್ತೆ. ಆಲ್ರೆಡಿ ಆಗಿದೆ, ಅಮೆರಿಕದಲ್ಲಿ ಹೋಗಿದೆ. ಮಸ್ಕ್ ನಿರ್ಮಾಣ ಮಾಡಿರೋ ಟೆಸ್ಲಾ ಸೆಲ್ಫ್ ಡ್ರೈವ್ ಕಾರು ಯಾರು ಬುಕ್ ಮಾಡಿದ್ರು ಅವ್ರ ಮನೆಗೆ ಯಾವುದೇ ಡ್ರೈವರ್ ಇಲ್ಲದೆ ತಾನಾಗೇ ಹುಡ್ಕೊಂಬಂದು ನಿಂತ್ಕೊಂಡು ಬಂದಿದ್ದೀನಿ ನೋಡಿ ಅಂತ ಹೇಳಿದೆ. ಇನ್ನು 10-20 ವರ್ಷಗಳಲ್ಲಿ ಇನ್ನು ಯಾವ ಲೆವೆಲಿಗೆ ಹೋಗ್ಬೋದು ಯೋಚನೆ ಮಾಡಿ. ರೋಬೋಗೆ ಸಂಬಳ ಬೇಕಿಲ್ಲ, ರಜೆ ಬೇಕಿಲ್ಲ, ಸ್ಟ್ರೈಕ್ ಮಾಡಲ್ಲ. ಅದು ಯಾವುದೇ ವಸ್ತು ತಯಾರು ಮಾಡೋಕ್ಕೆ ತಗೊಳ್ಳೋ ವೆಚ್ಚ ಅಥವಾ ಪ್ರೊಡಕ್ಷನ್ ಕಾಸ್ಟ್ ಅನ್ನೋದು ಬಹುತೇಕ 0 ಆಗಿಬಿಡುತ್ತೆ. ಇಲಾನ್ ಮಸ್ಕ್ ಪ್ರಕಾರ ಆಗ ಜಗತ್ತಲ್ಲಿ ಸ್ಕೇರ್ಸಿಟಿ ಅಂದರೆ ಅಭಾವ ಅನ್ನೋದೇ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಬೇಕಾದ ಕಾರು, ಮನೆ, ಬಟ್ಟೆ, ಊಟ, ಗ್ಯಾಜೆಟ್ಸ್ ಎಲ್ಲವೂ ಅತಿ ಕಡಿಮೆ ಬೆಲೆಗೆ, ಸೊಸೈಟಿಯಲ್ಲಿ ರೇಷನ್ ಸಿಗುತ್ತಲ್ಲ ಆ ಲೆವೆಲ್ಗೆ ತುಂಬ ಕಮ್ಮಿ ಬೆಲೆಗೆ, ಇವಾಗಿನ ದುಬಾರಿ ವಸ್ತುಗಳನ್ನು ಕೂಡ ಅಷ್ಟು ಕಮ್ಮಿ ಬೆಲೆಗೆ ಕೊಡೋಕೆ ಶುರು ಮಾಡ್ಬೋದು. ಫ್ರೀಯಾಗಿ ಕೊಡೋ ಮಟ್ಟಕ್ಕೆ ಟೆಕ್ನಾಲಜಿ ಬೆಳೆದು ಬಿಟ್ಟಿರುತ್ತೆ ಅಂತ. ಅದನ್ನೇ ಅವರು ಎಕಾನಮಿ ಆಫ್ ಅಬಂಡೆನ್ಸ್, ಸಮೃದ್ಧಿಯ ಆರ್ಥಿಕತೆ ಅಂತ ಕರೀತಾ ಇದ್ದಾರೆ. ಎಲ್ಲರ ಕೈಯಲ್ಲೂ ದುಡ್ಡಿರುತ್ತೆ ಅಥವಾ ದುಡ್ಡಿನ ಅವಶ್ಯಕತೆನೇ ಇಲ್ಲದಂತಹ ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಎಲ್ಲರಿಗೂ ಬೇಕಾಗಿದ್ದೆಲ್ಲವೂ ಪಡ್ಕೊಂಡು ಸುಖದ ಜೀವನವನ್ನು, ಸ್ವರ್ಗದ ಜೀವನವನ್ನು ಆರಾಮಾಗಿ ಫ್ರೀಯಾಗಿ ನಡೆಸುವ ಪರಿಸ್ಥಿತಿ. ಎಷ್ಟು ಚೆನ್ನಾಗಿದೆಯಲ್ವ ಕೇಳೋಕ್ಕೆ. ಬಾರಪ್ಪ ಮಸ್ಕು, ಜಗತ್ತಿನ ಪ್ರೆಸಿಡೆಂಟ್ ಆಗಿಬಿಡು, ಜಗತ್ತಿನ ರೂಲರ್ ನೀನೇ ಆಗಿಬಿಡು, ಇದನ್ನೆಲ್ಲ ಬೇಗ ಮಾಡು, ಇವಾಗಲೇ ಮಾಡಿಬಿಡು ಅಂತ ಹೇಳೋಣ ಅಂತ ನೀವು ಅನ್ಕೋತಿರ್ಬೋದಲ್ವ ಸ್ನೇಹಿತರೆ. ಆದರೆ ಕೇಳಿ, ಇದರಲ್ಲಿರೋ ರಿಸ್ಕ್ ಏನು ಗೊತ್ತಾ? ಈ ನಾಣ್ಯಕ್ಕೆ ಇನ್ನೊಂದು ಮುಖ ಕೂಡ ಇದೆ, ಎಲ್ಲ ನಾಣ್ಯಕ್ಕಿದ್ದಂಗೆ. ಇಲಾನ್ ಮಸ್ಕ್ ಈ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಮನುಷ್ಯನಿಗೆ ಹೊಟ್ಟೆ ತುಂಬಿ ಕೈಯಲ್ಲಿ ಬೇಕಾದಷ್ಟು ದುಡ್ಡು ಬಂದರೆ ಸಮಸ್ಯೆ ಮುಗೀತು ಅಂತ ಅಂದ್ಕೊಳ್ತೀವಿ. ಆದರೆ ನಿಜವಾದ ಸಮಸ್ಯೆ ಶುರುವಾಗೋದೇ ಅಲ್ಲಿಂದ. ಸೈಕಾಲಜಿ ಪ್ರಕಾರ ಮನುಷ್ಯನಿಗೆ ಬದುಕೋಕೆ ಒಂದು ಪರ್ಪಸ್ ಬೇಕೇ ಬೇಕು. ನಾನು ಬೆಳಗ್ಗೆದ್ದು ಈ ಕೆಲಸ ಮಾಡಬೇಕು, ನನ್ನ ಕುಟುಂಬವನ್ನು ಸಾಕಬೇಕು, ನನ್ನ ಸಮಾಜಕ್ಕೆ ನಾನೇನೋ ಕೊಡುಗೆ ಕೊಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಇದೆಯಲ್ಲ, ಅದೇ ನಮ್ಮನ್ನು ಆ್ಯಕ್ಟಿವ್ ಆಗಿ ಇಡೋದು. ಅದೇ ಇಂಧನ ನಮ್ಮ ಸೋಲ್ಗೆ. ಯಾವಾಗ AI ಬಂದು ನೀನೇನು ಕಷ್ಟಪಡಬೇಡ, ಸುಮ್ಮನೆ ಕೂತ್ಕೊ, ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳುತ್ತೋ, ಆಗ ಮನುಷ್ಯನಿಗೆ ತನ್ನ ಬೆಲೆ ಏನು ಅಂತಲೇ ಗೊತ್ತಾಗಲ್ಲ. ನನ್ನ ಅವಶ್ಯಕತೆ ಜಗತ್ತಿಗೆ ಇಲ್ಲ ಅನ್ನೋ ಫೀಲಿಂಗ್ ಬಂದರೆ ಮನುಷ್ಯನನ್ನು ಅದು ಮೆಂಟಲಿ ಡಿಪ್ರೆಸ್ ಮಾಡಿಬಿಡುತ್ತೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಯೂನಿವರ್ಸ್ 25 ಅನ್ನೋ ಇಲಿಗಳ ಎಕ್ಸ್ಪೆರಿಮೆಂಟ್. ವಿಜ್ಞಾನಿಗಳು ಇಲಿಗಳಿಗೆ ಬೇಕಾದಷ್ಟು ಊಟ, ನೀರು, ಜಾಗ ಎಲ್ಲ ಕೊಟ್ಟು ಯಾವುದೇ ಕೆಲಸ ಮಾಡ್ದಂಗೆ ಸುಖವಾಗಿಟ್ಟಾಗ ಏನಾಯ್ತು ಗೊತ್ತಾ? ಆ ಇಲಿಗಳು ಸೋಮಾರಿಗಳಾದವು, ತಮ್ಮ ಮರಿಗಳನ್ನೇ ಸಾಯಿಸೋಕೆ ಶುರು ಮಾಡಿದ್ವು, ತಲೆ ಕೆಟ್ಟೋಯ್ತು ಅವುಗಳಿಗೆ. ಕೊನೆಗೆ ಇಡೀ ಇಲಿಗಳ ಸಂತತಿ ನಾಶವಾಯಿತು. ಮಸ್ಕ್ ಇದೇ ಭಯಾನಕ ಭಯವನ್ನು ಮನುಷ್ಯರ ಬಗ್ಗೆನೂ ವ್ಯಕ್ತಪಡಿಸಿದ್ದಾರೆ. ಕೆಲಸ ಇಲ್ಲದ ಜಗತ್ತಲ್ಲಿ ಮನುಷ್ಯ ಅರ್ಥವನ್ನು, ಮೀನಿಂಗ್ ಆಫ್ ಲೈಫನ್ನು ಕಂಡುಕೊಳ್ಳೋದು ಹೇಗೆ, ಅದೇ ನಮಗಿರೋ ಅತಿ ದೊಡ್ಡ ಸವಾಲು ಅಂತ ಅವರು ಹೇಳಿದ್ದಾರೆ. ಹಾಗಿದ್ರೆ ಈ AI ಆಟೋಮೇಷನ್ ಸುನಾಮಿಯಲ್ಲಿ ನಾವು ಕೊಚ್ಚಿ ಹೋಗಲ್ವಾ ಸ್ನೇಹಿತರೆ? ನಾವೇನು ಮಾಡಬೇಕು? ಇಲ್ಲಿ 2 ವಿಚಾರಗಳಿವೆ. ಒಂದು, ನಾವು AI ಜೊತೆಗೆ ಕಾಂಪೀಟ್ ಮಾಡೋಕ್ಕೆ ಆಗಲ್ಲ. ಲೆಕ್ಕ ಮಾಡೋದ್ರಲ್ಲಿ, ಡೇಟಾ ಪ್ರೋಸೆಸ್ ಮಾಡೋದ್ರಲ್ಲಿ ಕಂಪ್ಯೂಟರ್ ನಮಗಿಂತ ಗ್ರೇಟ್, ಅದನ್ನು ಒಪ್ಕೋಬೇಕು. ಆದರೆ ಮಷಿನ್ಗಳಿಗೆ ಇಲ್ಲದ ಒಂದು ಶಕ್ತಿ ನಮಗಿದೆ, ಅದು ಎಮೋಷನ್ ಮತ್ತು ಹ್ಯೂಮನ್ ಕನೆಕ್ಷನ್. ನಾಳೆ ಎಷ್ಟೇ ಒಳ್ಳೆ ರೋಬೋ ಡಾಕ್ಟರ್ ಬಂದರೂ ಕೂಡ ನಮಗೆ ಒಬ್ಬ ಮನುಷ್ಯ ಡಾಕ್ಟರ್ ಹೆಗಲ ಮೇಲೆ ಕೈ ಇಟ್ಟು ಏನೂ ಆಗಲ್ಲ, ನಾನು ನೋಡ್ಕೋತೀನಿ ಅಂತ ಹೇಳಿದ್ರೆ ಸಿಗೋ ಧೈರ್ಯ ರೋಬೋ ಹತ್ರ ಸಿಗಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀವಿ ನಾವು ನಿಮಗೆ, ಇನ್ನೂ ಎಫೆಕ್ಟಿವ್ ಆಗಿ ನಿಮಗೆ ಅರ್ಥ ಆಗೋ ಎಕ್ಸಾಂಪಲ್. ಇವಾಗ ಆಲ್ರೆಡಿ ಮನುಷ್ಯರಿಗಿಂತ ವೇಗವಾಗಿ ಹೋಗೋ ರೋಬೋಗಳು ಬಂದಿದ್ದಾವಲ್ಲ ಅಲ್ವಾ? ಯಾವುದೇ ಸ್ಪೋರ್ಟ್ಸನ್ನು ಮನುಷ್ಯರಿಗಿಂತ ವೇಗವಾಗಿ ಆಡ್ತಾವಲ್ವ? ರನ್ನಿಂಗ್ ರೇಸು, ಹೈ ಜಂಪು, ಲಾಂಗ್ ಜಂಪ್ ಎಲ್ಲ ಮಾಡಿಸ್ಬೋದಲ್ವಾ ಅಲ್ವಾ?
ಇನ್ನೂ ಸುಮಾರು ಒಲಿಂಪಿಕಲ್ಲಿ ಆಡಿಸೋ ಸುಮಾರು ಗೇಮ್ಸನ್ನು. ಓಕೆ, ನೆಕ್ಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮನುಷ್ಯರನ್ನು ರಿಪ್ಲೇಸ್ ಮಾಡಿ ರೋಬೋಗಳ ಒಲಿಂಪಿಕ್ ಇಟ್ಟರೆ ನಿಮಗೆ ನೋಡೋಣ ಅಂತ ಅನಿಸುತ್ತಾ? ನಿಮ್ಗೆ ಆ ಫೀಲಿಂಗ್ ಬರುತ್ತಾ? ಉಸೇನ್ ಬೋಲ್ಟ್ ಹೊಡೆದಂಗೆ ಅಂತ ಅನಿಸುತ್ತಾ ನಿಮಗೆ? ನಮ್ಮ ನೀರಜ್ ಚೋಪ್ರಾನೇ ಎಸ್ತಂಗೆ ನಿಮಗೆ ಅನಿಸುತ್ತಾ ಆ ಎಸೆತ ರೋಬೋ ಮಾಡಿದ್ರೆ? ವಿರಾಟ್ ಕೊಹ್ಲಿನೇ ಆಡ್ದಂಗೆ ನಿಮಗೆ ಫೀಲ್ ಆಗುತ್ತಾ ರೋಬೋಗೆ XYZ ಅಂತ ಹೆಸರಿಟ್ಟು ಕಳಿಸಿದ್ರೆ? ರೋಬೋಗಳ ಒಲಿಂಪಿಕ್ ಕ್ರೀಡಾಕೂಟ, ವರ್ಲ್ಡ್ ಕಪ್, ಅವುಗಳ ಫ್ರಾಂಚೈಸಿ ಟೀಮ್ಗಳು ಇಮ್ಯಾಜಿನ್ ಮಾಡಿ. ಗೊತ್ತಿಲ್ಲ, ಕೆಲವ್ರಿಗೆ ಅದು ಇಷ್ಟ ಆಗ್ಬೋದು. ರೈಟ್ ನಾವು ಈ ಕ್ಷಣಕ್ಕೆ ನನಗೆ ಅದು ಹೃದಯಕ್ಕೆ ಹತ್ತಿರ ಆಗ್ತಾ ಇಲ್ಲ. ನಿಮಗೆ ಅನಿಸುತ್ತೆ ಹೇಳಿ ಆ ಥರದ್ದು ಬಂದರೆ? ಹಾಗೆ ಟೀಚರ್ ಮಗುವಿನ ಕಣ್ಣು ನೋಡಿ ಪಾಠ ಹೇಳೋದನ್ನು AI ಅದನ್ನು ರಿಪ್ಲೇಸ್ ಮಾಡೋಕ್ಕಾಗತ್ತಾ? ಸೊ ಇಲಾನ್ ಮಸ್ಕ್ ಮತ್ತು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಮುಂದಿನ ದಿನಗಳಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ಗಿಂತ ಸಾಫ್ಟ್ ಸ್ಕಿಲ್ಸ್ ಬೆಲೆ ಜಾಸ್ತಿ ಆಗುತ್ತೆ. ಕ್ರಿಯೇಟಿವಿಟಿ, ಹೊಸದನ್ನು ಯೋಚನೆ ಮಾಡೋದು, ಹಾಗೆ ಎಂಪಥಿ, ಎದುರಿಗಿರೋರ ಕಷ್ಟಕ್ಕೆ ಸ್ಪಂದಿಸೋದು, ಹಾಗೆ ಲೀಡರ್ಶಿಪ್, ಜನರನ್ನು ಮುನ್ನಡೆಸೋದು. ಈ ಸ್ಕಿಲ್ಗಳನ್ನು ಯಾರು ಬೆಳೆಸ್ಕೊಳ್ತಾರೋ ಅವರು ಮಾತ್ರ AI ಯುಗದಲ್ಲಿ ರಾಜರಾಗಿ ಮೆರೀತಾರೆ. ಉಳಿದವರು ಕೇವಲ AI ಟೂಲ್ಗಳನ್ನು ಬಳಸೋ ಆಪರೇಟರ್ಗಳಾಗಿ ಉಳಿತಾರೆ ಅಷ್ಟೇ. ಸೊ ಇದೆಲ್ಲ ಆಗಿ ಮುಂದೊಂದಿನ ಮನುಷ್ಯ ಕೆಲಸವನ್ನೇ ಮಾಡೋದು ಬೇಡ ಅನ್ನೋ ಪರಿಸ್ಥಿತಿ ಐಷಾರಾಮಿ ಜಗತ್ತು ಬರೋ ಟೈಮ್ನಲ್ಲಿ ಅದಕ್ಕಿಂತ ಮುಂಚೆ ಒಂದು ದೊಡ್ಡ ಟ್ರಾನ್ಸಿಷನ್ ಪೀರಿಯಡ್ ಅಥವಾ ಸಂಕಷ್ಟದ ಸಮಯವನ್ನು ನಾವು ಎದುರಿಸಬೇಕಾಗಿ ಬರಬಹುದು. ಜಾಬ್ ಲಾಸ್, ಎಕನಾಮಿಕ್ ಕ್ರೈಸಿಸ್, ಸೈಕಾಲಜಿಕಲ್ ಪ್ರಾಬ್ಲಮ್ಸ್, ಇದೆಲ್ಲವನ್ನು ದಾಟಿ ನಾವು ಆ ಕಡೆ ದಡ ಸೇರ್ತೀವೋ ಅಥವಾ AI ಅನ್ನೋ ಭೂತ ನಮ್ಮನ್ನೇ ಆಳೋಕೆ ಶುರು ಮಾಡುತ್ತಾ? ಫಸ್ಟ್ ಡೈನೋಸಾರ್ಸ್, ಆಮೇಲೆ ಹ್ಯೂಮನ್ಸ್, ನೆಕ್ಸ್ಟ್ ಸೈಬೋರ್ಗ್ಸ್. ಈ ಸೈಬರ್ ಜೀವಿಗಳು ಕಂಟ್ರೋಲ್ ಮಾಡಿಬಿಡ್ತಾವ ಭೂಮಿಯನ್ನು. ಈ ರೀತಿ ಕೆಲಸವೇ ಮಾಡದೆ ಆರಾಮಾಗಿ ಬದುಕೋ ಅವಕಾಶ ಸಿಕ್ಕಿದ್ರೆ ನೀವೇನು ಮಾಡ್ತೀರಿ? ಆರಾಮಾಗಿ ಸೋಫಾದ ಮೇಲೆ ಮಾಡ್ಕೊಳ್ತೀರಾ ಅಥವಾ ಹಾಬಿಗೋಸ್ಕರ ಅವರು ಕೆಲಸ ಮಾಡಲೇಬೇಕು, ಇಲ್ಲಾರು ಇರೋಕ್ಕಾಗಲ್ಲ ಅಂತ ನಿಮಗೆ ಅನಿಸುತ್ತಾ? ಅದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಹೊಸದು ಮತ್ತು ಇಂಟ್ರೆಸ್ಟಿಂಗ್ ಅನಿಸಿದ್ರೆ, ಡೀಟೇಲ್ಡ್ ಇನ್ಡೆಪ್ತ್ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಸ್ನೇಹಿತರೆ, ಮಸ್ತ್ ಮಗ ಮೆಂಬರ್ಶಿಪ್ಗೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು, ಇನ್ಕ್ಲೂಡಿಂಗ್ ಸ್ಪೆಷಲ್ ವೀಡಿಯೋಸ್, ಹಾಗೆ ವೀಕ್ಲಿ ಸ್ಪೆಷಲ್ ಬಿಸ್ನೆಸ್ ಬುಲೆಟಿನ್, ಹೈ ಕ್ವಾಲಿಟಿ ಮಾರ್ಕೆಟ್ ಅಪ್ಡೇಟ್ಸ್ ಇರೋ ಬುಲೆಟಿನ್, ಡೀಟೇಲ್ಡ್ ಆಗಿರುತ್ತೆ ಅದು. ಹಾಗೆ ಕರೆಂಟ್ ಪವರ್ ವಿಶೇಷ ಪ್ರೋಗ್ರಾಮ್ ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.